ನಮ್ಮ ಫೋನಲ್ಲಿ ಟ್ರ್ಯಾಪ್ ಇದರಲ್ಲಿ ಇಟ್ಟವ್ರೆ, ಗೊತ್ತಿದೆ ನನಗೆ. ಸುಮಾರು 40 ಜನದ್ದು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗ್ತದೆ. ನನಗೆ ಯಾರೋ ಗೊತ್ತಿದೆ. ಬಹುಶೇಷದವರು ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಎಲ್ಲ ಅವ್ರ ಮಾಹಿತಿ ಇರ್ತದೆ. ರೇವಣ್ಣವ್ರ ಫೋನು ಟ್ಯಾಪಲ್ಲಿ ಇದೆ. ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರೆ ನೀವು 24 ಗಂಟೆ ಆ ಫೋನು ಟ್ಯಾಪ್ ಆಗ್ತದೆ. ಅದರಿಂದ ನಾನು ಓಪನ್ ಆಗಿ ಕರೆ ಕೊಡ್ತಾ ಇದ್ದೀನಿ. ದೇವೇಗೌಡರು ಹೇಳಬೇಕಾಗಿತ್ತು, ನನ್ನ ಮನಸ್ಸಿನಲ್ಲಿ ಅವ್ರನ್ನ ಪದೇ ಪದೇ ಮಾಧ್ಯಮ ಸ್ನೇಹಿತರ ಮುಂದೆ ತರ್ತಕ್ಕಂಥ ನನಗೆ ಮನಸ್ಸಿಲ್ಲ ಈ ಪರಿಸ್ಥಿತಿ. ಯಾಕೆಂದರೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು. ನಾನು ಹೇಳಿದೆ, ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ದೇವೇಗೌಡರಿಗೆ ಹೇಳಿದ್ದೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹೊಸದಾಗಿ ಬಂದ ನಂತರ ನಮ್ಮ ರಾಜ್ಯದ ನೀರಾವರಿಯ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ತರಬೇಕಾದ್ರೆ ನೀವಲ್ಲಿ ಇರಬೇಕು ಅಂತಕ್ಕಂಥ ಮನವಿ ಮಾಡಿದ್ದೆ. ಇದೇ ಇಷ್ಟೊತ್ತಿಗೆ ಅವರು ರಾಜ್ಯಸಭೆ ರಾಜೀನಾಮೆ ಕಳಿಸೋರು ಭಾಳ ಕನ್ವಿನ್ಸ್ ಮಾಡಿದ್ದೆ ನಾನು ಬೇಡ ಅಂತ. ಈ ಪ್ರಕರಣದಿಂದ ರಾಜೀನಾಮೆ ಇದು ಈ ಪ್ರಕರಣದಿಂದಲೇ ಅವರು ನೊಂದಿದ್ದಾರೆ. ಇಂಥ ಒಂದು ಪ್ರಕರಣ ನಮ್ಮ ಕುಟುಂಬದ ಮೇಲೆ ಬಂದಾಗ ನಾನು ಯಾವ ಮುಖ ಇಟ್ಕೊಂಡು ನಾನು ರಾಜ್ಯಸಭೆಗೆ ಅಲ್ಲಿ ಹೋಗ್ಬರಲಿ ಅಂತಕ್ಕಂಥದ್ದು ಅವ್ರ ಮನಸ್ಸು. ನಾನು ಅದಕ್ಕೆ ಅವ್ರು ಹೇಳಿದೆ, ಯಾವ ಕಾರಣಕ್ಕೂ ಬರಿಬೇಡಿ. ಸರ್, 2-3 ಸತಿ ಟಿಕೆಟ್ ಮಾಡಿಸ್ಕೊಂಡು ಟಿಕೆಟ್ಗಳೆಲ್ಲ ಮಾಧ್ಯಮದಲ್ಲಿ ಲೀಕ್ ಆಯಿತು, ಕ್ಯಾನ್ಸಲ್ ಅದು ನನಗೆ ಗೊತ್ತಿಲ್ಲ. ಮಾಧ್ಯಮಕ್ಕೆ ಯಾರು ವರದಿ ಕೊಟ್ಟರು, ನಿಮ್ಮ ಇಂಟೆಲಿಜೆನ್ಸ್ದವ್ರು ಕೊಟ್ಟಿದ್ದಾರೋ, ಯಾರು ಕೊಟ್ಟಿದ್ದಾರೋ. ಮಾಧ್ಯಮದ ಯಾವುದೋ ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಇಲ್ಲಿ ಇಲ್ಲದೆ ಬಿಡ್ತಾರೆ ಅಂತ ಯಾವುದೋ ಮಾಧ್ಯಮದಲ್ಲಿ ಬಂತು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನು ಮಾಧ್ಯಮದಲ್ಲಿ ಏನು ಬರ್ತದೆ ಅದೇ ನಾವು ನಾನು ಕಾಣ್ತಾ ಇದ್ದೀವಿ. ಮಾಧ್ಯಮಕ್ಕೆ ಯಾರು ಇಂಟಿಮೇಟ್ ಮಾಡ್ತಾರೋ ಗೊತ್ತಿಲ್ಲ. ಯಾವುದೋ ಬಲ ಮಾಹಿತಿಗಳು ಅಂತ ಮೂಲದ ಮಾಹಿತಿ ಅಂತ ತಗೊಂಡು ನೀವು ಹಾಕತ್ತೀರಿ, ಅದು ಏನು ನಡೆದೇ ಇರೋಲ್ಲ. ಅದಕ್ಕೋಸ್ಕರಲೇ ಇವತ್ತು ನಿಮ್ಮಗಳ ಮುಂದೆ ನಮ್ಮ ತಂದೆಯವ್ರ ಕೈಲಿ ಹೇಳಿಸ್ಬೇಕು ಅಂತ ಇದ್ದೆ. ಇವತ್ತು ಯಾಕೋ ಎಮೋಷನಲ್ಲಿ ನಾನೇ ಒಂದು ಕರೆ ಕೊಡೋಣ ಅಂತಕ್ಕಂಥ ದೃಷ್ಟಿಯಿಂದ ಕೊಡ್ತೀನಿ. ಎಲ್ಲರದು ಆಗ್ತದೆ, ಯಾರ್ದು ಹೇಳ್ಬಿಟ್ಟಿದೆ, ಎಲ್ಲರ ಫೋನು ಟ್ಯಾಪ್ ಆಗ್ತದೆ. ಸರ್, ಈಗ ನೀವು DCM ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರಿ. ಒಂದು ಕಡೆ SIT ಸರ್ಕಾರ ಕೆಳಗಡೆ ಕೆಲಸ ಮಾಡ್ತಿರೋದು. ಈ ತನಿಖೆ ಮುಂದೆ ಹೇಗೆ ಬರುತ್ತೆ? ನೀವೇನು ರಿಕ್ವೆಸ್ಟ್ ಏನು ಸರ್? ಅವರು ಯಾರಿಗೂ ಈ ತನಿಖೆಯಲ್ಲಿ ಯಾವುದೇ ರೀತಿ ಯಾರಿಗೂ ಶಿಕ್ಷೆ ಆಗ್ತಕ್ಕಂಥ ರೀತಿಯಲ್ಲಿ ಈ ತನಿಖೆಯಲ್ಲಿ ಇಲ್ಲ. ಡ್ರೈವರ್ಗೆ ಹಿಡಿದಿಲ್ಲ. ಈಗ ನಾನು ಮೊನ್ನೆ ಒಂದು ಹಿಂದೂ ಪತ್ರಿಕೆಯಲ್ಲಿ ಓದಿದೆ. ನಾನು ದಿನಕ್ಕೆ 12-13 ಪತ್ರಿಕೆ ಓದೋದು. ಹಿಂದೂ ಪತ್ರಿಕೆಯಲ್ಲಿ ಒಂದು ಫುಲ್ ಪೇಜ್ ಆರ್ಟಿಕಲ್ ಇದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣಂದು ಕಲರ್ ಫೋಟೋ, ಇನ್ನೊಂದು ರೇವಣ್ಣ ಫೋಟೋ ಹಾಕಿ ಭಾಳ ಫುಲ್ ಪೇಜ್ ಆರ್ಟಿಕಲ್ ಇದೆ. ಅದರಲ್ಲಿ ಎಲ್ಲ ಡೀಟೇಲ್ ನರೇಷನ್ ಮಾಡ್ಕೊಂಬರ್ತಾರೆ. ಇಬ್ಬರು ಸತೀಶ್ ಅಂತ ಒಬ್ಬರು, ಇನ್ನೊಬ್ರು ಯಾರೊಬ್ಬರು, ಇಬ್ಬರು ರಿಪೋರ್ಟರ್ಗಳು ಬರ್ಕೊಂಡು SIT ಅವರು ಹೇಳ್ತಾರಂತೆ. ಅವ್ರು ಬರ್ಕೊಂಡವ್ರು ಅದನ್ನು SIT ಅವರು ಹೇಳ್ತಾರೆ, ಆ ಒಂದು ವಿಡಿಯೋಗಳಲ್ಲಿ ಪುರುಷ ವ್ಯಕ್ತಿಯ ಯಾವುದೇ ಚಿತ್ರಣ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಹಿಂದೂ ಪತ್ರಿಕೆಯಲ್ಲಿ ಬರೆದಿರೋದು ಅದೇನು ಸಣ್ಣ ಪುಟ್ಟ ಪತ್ರಿಕೆಯಲ್ಲ. ಅದು ಇವತ್ತು ನಾವು ಟ್ರೇಸ್ ಔಟ್ ಮಾಡೋಕ್ಕಾಗಲ್ಲ. ಆದರೂ FSL ಇಂದ ಏನಾದರೂ ಟ್ರೈ ಮಾಡ್ತೀವಿ. ಒಬ್ಬ SIT ತನಿಖೆ ನಡೆಸೋರು ಇದನ್ನು ಒಂದು ದೊಡ್ಡ ಪತ್ರಿಕೆಯಲ್ಲಿ ಇದನ್ನು ಅವರೇ ಈ ಮಾಹಿತಿ ಸೋರಿಕೆ ಮಾಡ್ತಾರೆ. ಯಾವ ತನಿಖೆಯನ್ನು ನೀವು ಮಾಡಿ ಯಾವ ಸತ್ಯಾಂಶ ಹೊರಗೆ ಹೇಳ್ತೀರಿ? ಇವೆಲ್ಲ ಮಾಡಿದ್ದಾರಲ್ಲ ಮಹಾನುಭಾವರು, ಇವ್ರಿಗೇನು ಮಾಡ್ತೀರಿ? ಹಲವಾರು ಕುಟುಂಬಗಳನ್ನ ಸರ್ವನಾಶ ಮಾಡಿದರೆ ಬರ್ಕೊಂಡು ಒಡೆಯರ್ಸಿಬಿಡೋದಲ್ಲಿ 20 ಮನೆಗಳು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಮನೆ ಮಾರಾಟಕ್ಕಿದೆ ಅಂತೇಳಿ ಮುಂದೆ ಬೋರ್ಡ್ ಹಾಕೊಂಡಿದ್ದಾರೆ.
ನೆನೆ ಒಂದು ಖಾಸಗಿ ಚಾನಲ್ ಪಾಪ ಯಾರೋ 8 ಜನ ಕೂರಿಸ್ಕೊಂಡು ದೂರವಾಣಿ ಕರೆ ಮುಖಾಂತರ ಜನಗಳ ಅಭಿಪ್ರಾಯ ಕೇಳ್ತಾ ಇದ್ರು. ಆ 8 ಜನ ಕೂತಿದ್ದಲ್ಲಿ ಆ ಖಾಸಗಿ ಚಾನಲ್ ಇಂಟರ್ವ್ಯೂ ನಡೀತಿತ್ತಲ್ಲ, ಬೆಳಗ್ಗೆ 11 ಗಂಟೆಲೆ ಕೂತು ಆ ಒಂದು ಟೆಲಿಫೋನಿಕ್ ದೂರವಾಣಿ ಚರ್ಚೆ ನಡೀತಾ ಇರೋದು. ಯಾರ ಮನೇಲಿ ಕೂತ್ಕೊಂಡು ಮಾಡಿದ್ರು ನಮ್ಮನ್ನು ಮುಗಿಸ್ತೀವಿ ಅಂತ ಅವರು ಒಂದು ಭಾಗ ನಡೆಸ್ತಾ ಇದ್ದಾರೆ. ಮೇಲೊಬ್ಬ ಇದ್ದಾರೆ, ನೋಡೋಣ ಸ್ವಲ್ಪ ದಿವಸ ಏನೇನಾಗುತ್ತೆ. ಅವ್ರಿಗೂ ಗೊತ್ತಿಲ್ಲ. ಅವರು ಒಳ್ಳೆಯ ಸಿಂಪದಲ್ಲಿ ಇದ್ದಾಗಲೇ ನಾನು ಗಮನಿಸಿದ್ದು, ಪತ್ರಿಕೆಯಲ್ಲೂ ನಾನು ಗಮನಿಸಿದ್ದೇನೆ. 26ನೇ ತಾರೀಕು ಸಾಯಂಕಾಲನೇ ಅವನು ಯಾರಿಗೂ ಹೇಳ್ದೆ ಕೇಳದೆ ಹೋಗಿದ್ದಾನೆ. ಅದು ಯಾರು ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೋ ಏನೋ ನಮಗಂತೂ ಗೊತ್ತಿಲ್ಲ. ಅವನೇನೋ ಕೇಳ್ಕೊಂಡಿದ್ದಾನಲ್ಲಿ. ಒಂದು ವಾರ ಟೈಮ್ ಕೊಟ್ಟು ಬಂದು ವಾಪಸ್ ನಾನು SIT ತನಿಖೆ ಹಾಜರಾಗ್ತೀನಿ ಅಂತ ಅವರು ನಕಾರ ಮಾಡೋದು. ಅದ್ರ ಜೊತೆ ಒಂದು ರೇಪ್ ಅಂತ ಹೇಳಿ ಮತ್ತಿನ್ನೊಂದು ಆ ಒಂದು ಕ್ಲಾಸಲ್ಲಿ ಇದನ್ನು ಹಾಕೊಂಡವ್ರೆ, ಇದನ್ನು ಅಡಿಷನಲ್ ಸೆಕ್ಷನ್ ಹಾಕೊಂಡವ್ರೆ ಅಂತೇಳಿ ಅಲ್ಲೇ ಬರ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಬಹುಶಃ ಅವ್ನಿಗೆ ಯಾರೋ ಹೇಳಿರಬೇಕು. ನಿಮಿಷ ತಪ್ಪಿದೆಯೋ ತಪ್ಪಿಲ್ವೋ ನಾನು ಸರ್ಟಿಫಿಕೇಟ್ಸ್ ಕೊಡೋವಲ್ಲ. ಇಲ್ಲಿ ಪ್ರಶ್ನೆ ಮೊದಲು ಅವ್ರು ಹಾಕೊಂಡಂಥ ಸೆಕ್ಷನ್ನು, 2ನೇ ಸೆಕ್ಷನ್ನು ಇಲ್ಲೇ ಬರ್ಕೊಂಡು ನಾನು ಹೇಳ್ತಿರೋದಲ್ಲ, ಪತ್ರಿಕೆಯಲ್ಲಿ ಬಂದಿರೋದು. 2ನೇ ಸೆಕ್ಷನ್ನಲ್ಲಿ ರೇಪ್ ಅಂತಕ್ಕಂಥದ್ದನ್ನು ಅಡಿಷನ್ ಮಾಡ್ಕೊಂಡ್ರು ಸೆಕ್ಷನ್ ಅಂತೇಳಿ ಬರ್ಕೊಂಡಿದ್ದಾರೆ. ಅದು ಮಾಡ್ಕೊಂಡ್ರು. ಇವನು ಒಂದು ವಾರ ಟೈಮ್ ಕೊಡಿ ಬರ್ತೀನಿ ಅಂತ ಹೇಳ್ಕೊಂಡಿದ್ದ ಅಂತಲೂ ಅದು ಪತ್ರಿಕೆಯಲ್ಲಿದೆ. ಒಂದು ವಾರ ಟೈಮ್ ಕೊಟ್ಟಿದ್ರೆ ಬಹುಶಃ ಬರ್ತಿದ್ದೇನೋ. ರೇಪ್ ಅಂತಕ್ಕಂಥದ್ದು ಇನ್ನೊಂದು ಅಡಿಷನ್ನು ಸೆಕ್ಷನ್ ಹಾಕ್ಕೊಂಡಿದ್ರಿಂದ ಅವನ್ನೆಲ್ಲ ಅವ್ರ ವಕೀಲರು ಯಾರೋ ಹೇಳಿರಬೇಕು, ಈ ಸದ್ಯಕ್ಕೆ ಬರಬೇಡ, ಬೇಲ್ ತಗೊಳ್ಳೋರಿಗೆ ಅಂತ. ಯಾರು ಇವೆಲ್ಲ ಹಲವಾರು ರೀತಿಯಲ್ಲಿ ಕೆಲವರು ಅಡ್ವೈಸ್ ಮಾಡ್ತಾರೆ. ಅದರಿಂದ ಇವತ್ತು ನಾನೇ ನೆನ್ನೆ ನಮ್ಮ ತಂದೆ ರಾತ್ರಿ ರಿಕ್ವೆಸ್ಟ್ ಮಾಡಿದೆ, ನಾಳೆ ನಾಡಿದ್ರೆ ದಯವಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಹೇಳ್ಬಿಡಿ. ನಾನು ಇವೆಲ್ಲ ನಡೀತಿರೋದು ನೋಡಿ ನಾನೇ ಇವತ್ತು ಓಪನ್ ಆಗಿ ಹೇಳಿದ್ದೆ. ಇವತ್ತು ನಾನು ಮನವಿ ಮಾಡೋದು ದೊಡ್ಡವ್ರ ಬಗ್ಗೆ, ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವನಿಗೆ ಗೌರವ ಇದ್ದರೆ ಬಂದು ಸರೆಂಡರ್ ಅಂತಕ್ಕಂಥ ಪದ ಹೇಳಲ್ಲ, ತನಿಖೆಗೆ ಸಹಕಾರ ಕೊಡು. ಮಾಡ್ತೀವಿ, ಮಾಡಲೇಬೇಕಲ್ಲ. ನನ್ನ ಅಭಿಪ್ರಾಯದಲ್ಲಿ ಇದನ್ನು ತಾರ್ಕಿಕ ಎಂಡಿಗೆ ತಗೊಂಡೋಗ್ಬೇಕು. ಹಿಟ್ ಆ್ಯಂಡ್ ರನ್ ಅಂತಾರಲ್ಲ, ನೋಡೋಣ ಎಲ್ಲಿ. ಹಾಂ, ಡಿ ಕೆ ಶಿವಕುಮಾರ್ ಇದರಿಂದ ಇದು ದೇವದ ಬಾಯಲ್ಲಿ ಭಗವದ್ಗೀತೆ ಬರುತ್ತೆ ಅಂತಾರಲ್ಲ, ಅವ್ರ ಮಾತುಗಳಿಗೆ ಗೌರವ ಸಿಗ್ತದೆ. ಅವ್ರ ಮಾತನ್ನು ನಂಬ್ತೀನಿ. ಥ್ಯಾಂಕ್ ಯು ಬ್ರದರ್.